ಶಿಡ್ಲಘಟ್ಟ ತಾಲೂಕಿನ ಭಕ್ತರಹಳ್ಳಿಯ ಬಿಎಂವಿ ಶೈಕ್ಷಣಿಕ ಟ್ರಸ್ಟ್ ಮತ್ತು ಸಮಾಜವಾದಿ ಅಧ್ಯಯನ ಕೇಂದ್ರದ ಜಂಟಿ ಆಶ್ರಯದಲ್ಲಿ ತಾಲೂಕಿನ ಭಕ್ತರಹಳ್ಳಿಯ ಬಿಎಂವಿ ವಿದ್ಯಾಸಂಸ್ಥೆಯಲ್ಲಿ ರಾಷ್ಟ್ರ ಸೇವಾ ದಳದ 8 ದಿನಗಳ ವಸತಿ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇಲ್ಲಿನ ವಿದ್ಯಾರ್ಥಿಗಳಿಗೆ ಹಾಗೂ ಸಿಬ್ಬಂದಿಗೆ ಭಕ್ತರಹಳ್ಳಿ ಗ್ರಾಮದ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡ ಚಿದಾನಂದಗೌಡ ಅವರು ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದರು. ಇನ್ನು ಈ ಚಿದಾನಂದಗೌಡ ಅವರು ತಾವು ಓದಿದ ಶಾಲೆಯ ವಿದ್ಯಾರ್ಥಿಗಳಿಗೆ ಹಾಗೂ ಅಲ್ಲಿನ ಮಕ್ಕಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸೇವೆ ಮಾಡುತ್ತಿರುತ್ತಾರೆ. ಹಾಗೆಯೇ ಇಂದು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅಲ್ಲಿನ ವಿದ್ಯಾರ್ಥಿಗಳಿಗೆ ಮತ್ತು ಸಿಬ್ಬಂದಿಗೆ ಊಟದ ವ್ಯವಸ್ಥೆಯನ್ನು ಆಚರಣೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಅವರ ಹುಟ್ಟುಹಬ್ಬವನ್ನು ಕ್ರೀಡಾಂಗಣದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಆಚರಿಸಿ ಶುಭ ಹಾರೈಸಿದರು. ಭಕ್ತರಹಳ್ಳಿ ಗ್ರಾಮದ ಬಿ ವಿಶ್ವನಾಥ್ ಹಾಗೂ ಅವರ ಗೆಳೆಯರು ಚಿದಾನಂದಗೌಡ ಅವರಿಗೆ ಬೃಹತ್ ಹಾರ ಹಾಕಿ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ ಶುಭ ಹಾರೈಸಿದರು. ಇದೇ ನಮ್ಮ ನಾಯಕರಾದಂಥ ಚಿದಾನಂದಮೂರ್ತಿಯವರ ಹುಟ್ಟುಹಬ್ಬವನ್ನು ಶಾಲೆಯಲ್ಲಿ ಮಾಡ್ತಾ ಇರೋದು ಇನ್ನೂ ಖುಷಿ ಪಟ್ಟಿದೆ. ಅವರ ಆರೋಗ್ಯ ಆಯುಷು ದೇವರು ಚೆನ್ನಾಗಿ ಕೊಡಲಿ. ಮುಂದಿನ ದಿನಗಳಲ್ಲಿ ಅವರು ಉತ್ತಮವಾದಂಥ ಆಯ್ಕೆ ಆಗಬೇಕು. ಮುಂದಿನ ಉತ್ತಮ ಸ್ಥಾನಮಾನಗಳನ್ನು ಪಡ್ಕೋಬೇಕು. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಅದಲ್ಲದೆ MLA ಸಹಿತ ಕಂಟೆಸ್ಟ್ ಮಾಡೋಷ್ಟು ಕೆಪಾಸಿಟಿ ಅವ್ರಿಗಿದೆ ಅಂತ ನಾನು ಭಾವಿಸ್ತೀನಿ. ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಅಷ್ಟೊಂದು ಸೇವೆಯನ್ನು ಮಕ್ಕಳಿಗೆ ನಾವು ಮಾಡಿದ್ದೀವಿ. ನಿಸ್ವಾರ್ಥದಿಂದ ಅವರು ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅಷ್ಟು ಸೇವೆ ನಾವು ಇನ್ನೂ ಕಂಡಿಲ್ಲ. ಅಷ್ಟು ನಿಸ್ವಾರ್ಥ ಸೇವೆಯನ್ನು ಮಾಡಿರುವಂಥ ವ್ಯಕ್ತಿಯನ್ನು ನಾನು ಮನಸ್ಫೂರ್ತಿಯಾಗಿ ಹೇಳಲಿಕ್ಕೆ ಬಯಸ್ತೇನೆ. ಅವ್ರಿಗೆ ಇನ್ನಷ್ಟು ದೇವರ ಆಶೀರ್ವಾದ ಕೊಡಲಿ ಅಂತ ಹೇಳಿಲ್ಲ. ಈ ದಿವಸ ಭಕ್ತರಹಳ್ಳಿ ಬಿಎಂವಿ ಶಾಲೆಯಲ್ಲಿ ನಿನ್ನೆಯಿಂದ ರಾಷ್ಟ್ರೀಯ ಸೇವಾದಳ ಕಾರ್ಯಕ್ರಮ ನಡೀತಾ ಇದ್ದು, ಈ ನಿಟ್ಟಿನಲ್ಲಿ ಇವತ್ತು 2ನೇ ದಿವಸ ಒಂದು ರಾಷ್ಟ್ರೀಯ ಸೇವಾದಳ ಕಾರ್ಯಕ್ರಮ ಜೊತೆಯಲ್ಲಿ ನನಗೆ ಈ ಒಂದು ದಿವಸ ವಿದ್ಯಾರ್ಥಿಗಳಿಗೆ ಏನು ಇವತ್ತು ತಿಂಡಿ ಮತ್ತು ಊಟದ ವ್ಯವಸ್ಥೆ ಮಾಡಿಕ್ಕೆ ಅನುವು ಮಾಡಿಕೊಟ್ಟಂತ ಬಿಎಂವಿ ಸಂಸ್ಥೆಗೆ ಧನ್ಯವಾದಗಳನ್ನು ತಿಳಿಸಿ, ಮತ್ತೆ ಇದೇ ದಿವಸ ನಾನು ಹುಟ್ಟುಹಬ್ಬ ಆಚರಣೆ ಆಗ್ತಾ ಇರೋದ್ರಿಂದ ಬಿಎಂವಿ ಸಂಸ್ಥೆಯ ನಮ್ಮ ಶಿಕ್ಷಕರು, ವಿದ್ಯಾರ್ಥಿಗಳು ಎಲ್ಲರೂ ಸಹ ಬೆಳಿಗ್ಗೆಯಿಂದ ನನಗೆ ಶುಭಾಶಯಗಳನ್ನ ಕೊಡ್ತಾರೆ. ಅದರೊಟ್ಟಿಗೆ ವಿಜಯಪುರ ಸೀನಿಯರ್ ಚೇಂಬರ್ ಹಾಗೂ ವಿಶ್ವನಾಥ್ರವರು ಈ ಒಂದು ಹುಟ್ಟುಹಬ್ಬಕ್ಕೆ ವಿಶೇಷವಾದಂಥ ರೀತಿಯಲ್ಲಿ ಇವತ್ತು ಒಂದು ಜನ್ಮದಿನಕ್ಕೆ ಶುಭಾಶಯಗಳನ್ನು ಕೋರ್ಲಿಕ್ಕೆ ನಮ್ಮ ಸ್ನೇಹಿತರಾದಂಥ ವಿಶ್ವನಾಥ್ ಇರ್ಬೋದು, ನಮ್ಮ ಗ್ರಾಮದ ಹೇಮಂತ್ ಕುಮಾರ್ ಇರ್ಬೋದು, ದೇವರಾಜ್ ಇರ್ಬೋದು, ನಾಯಣಸಮಣ್ಣ ಇರ್ಬೋದು, ಮಹೇಶ್, ಮಧು, ಹಲವಾರು ಮಿತ್ರರು ಇವತ್ತು ವಿಶೇಷವಾಗಿ ನನ್ನ ಅಭಿನಂದಿಸಿದ್ದಾರೆ. ಇವರೆಲ್ಲ ಒಂದು ಅಭಿನಂದನೆಗೆ ನಾನು ಅರ್ಹತೆಯನ್ನು ಪಡೀಲಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇಂಥ ಜನ್ಮದಿನಗಳಲ್ಲೂ ನಾನು ಹಲವಾರು ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾ ಇದ್ದೇನೆ. ಆದ್ರೂ ಸಹ ವಿಶೇಷವಾಗಿ ಇವತ್ತು ಮಕ್ಕಳು, ವಿದ್ಯಾರ್ಥಿಗಳ ಜೊತೆಗೆ ಏನು ಜನ್ಮದಿನ ಆಚರಣೆ ಮಾಡಿದ್ದೇವೆ. ಈ ಒಂದು ಸಂತೋಷ ನನಗೆ ತುಂಬಾ ಹೃದಯ ಮೀರಿ ಉಕ್ಕಿ ಬರ್ತಾ ಇದೆ. ಇಂಥ ಜನ್ಮದಿನಕ್ಕೆ ನೀವೆಲ್ಲರೂ ಕಾರಣೀಭೂತರಾಗಿದ್ದಾರೆ. ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.